ಮಲ್ಲಿಕಾರ್ಜುನ ಅಣ್ಣನವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಮೇನೇಜರ್ ಈಗನಾಗಪ್ಪರು ಎಲ್ಲಿದ್ರು ಸದಸ್ಯ ಹತ್ರ ಬರ್ಬೇಕು. ಇವ್ರು ಫೋಟೋ ಕಳಿಸ ಮೇಲೆ ಲಕ್ಕ ನೋಡ್ರಿ ಹೆಣ್ಮಕ್ಳ ನಾಳೆ ಕಳ್ಸೋದು ಬಿಡಪ್ಪ ಇವ್ರು ಇಲ್ಲೇ ಇಟ್ರು ಬಿಡ್ತಾರೆ. ಈ ನಾಟಕ ಸಂಘದ ವತಿಯಿಂದ ಆ ಮಾಸ್ಟರ್ಗೆ ಸನ್ಮಾನ ಕಾರ್ಯಕ್ರಮ ಇರುತ್ತದೆ. ಬರಬೇಕಾಗಿ ಕೇಳಿಕೊಳ್ಳುತ್ತೇವೆ. ಸ್ವಲ್ಪ ಗಣ್ಯರು ಬೇಗ ಬೇಗನೆ ಬರಬೇಕು, ಇಲ್ಲಿಗೆ ಸಮಯ ಬಹಳ ಆಗಿದೆ. ಮಾಜಿ MPTC ಕೆಂಚಪ್ಪ ಅವರು ಕೂಡ ಸ್ಟೇಜ್ ಮೇಲೆ ಬರಬೇಕಾಗಿ ಕೇಳಿಕೊಳ್ಳುತ್ತೇವೆ. ಮ್ಯಾನೇಜರ್ ಕೂಡಿ ಆರ್ಮಿ ಮಾಸ್ಟರ್ ಇರ್ತಕ್ಕಂಥ ಅಂಜಿ ಸಾರ್ ಅವರಿಗೆ ಸನ್ಮಾನ ಕಾರ್ಯಕ್ರಮ ಮಾಡುತ್ತಾರೆ. ಆ ಗುರುಗಳು ಮ್ಯಾನೇಜರ್ ಅಂಜಿನಪ್ಪ ಅರ್ಜೆಂಟ್ ಸ್ಟೇಜ್ ಮೇಲೆ ಬರಬೇಕಾಗಿ ಕೇಳಿಕೊಳ್ಳುತ್ತೇವೆ. ಮ್ಯಾನೇಜರ್ ಅಂಜಿನಪ್ಪ ಇಲ್ಲೋಡಪ್ಪ ಬಾ ಸೈಡ್ 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 ಬಾ ಈಗ ಸ್ಟೇಜ್ ಇರ್ತಕ್ಕಂಥ ಎಲ್ಲ ಗಣ್ಯರಿಗೆ ಈ ಆಟದ ವತಿಯಿಂದ ಮಾಲಾರ್ಪಣೆ ಎಲ್ಲರೂ ಸ್ವೀಕರಿಸಬೇಕಾಗಿ ಕೇಳಿಕೊಳ್ತೇವೆ. ಎಲ್ಲರೂ ಚಪ್ಪಳೆ ಮುಖಾಂತರ ಪ್ರೋತ್ಸಾಹಿಸಬೇಕು. ಚಪ್ಪಳೆ ಚಪ್ಪಳೆ ಬಿಡ್ರಮ್ಮ ಅಮ್ಮ ಅಲ್ಲಂಗೆ ಅಮ್ಮ. ಸೈಡ್ ವಾಲ ಸುನಾ बेटा ಅವರಿಗೆ ಮಾಲಾರ್ಪಣೆ ಅವರು ಸ್ವೀಕರಿಸಬೇಕು. ಫೋಟೋಗ್ರಾಫರ್ ಅಜ್ಜ ಅಯ್ಯ ನಿದ್ದೆ ಬಂದ್ಬಿಡ್ತಂಗಪ್ಪ ಅಂತ ನೋಡಿ ಫೋಟೋಗ್ರಾಫರ್ಗಳು ಎಷ್ಟು ಮಂದಿ ಇದ್ದಾರ. ಇವ್ರು ಹೋದ್ರೆ ಅತಿ ಬರ್ತಾ ಆತ ಹೊಡಿಬೇಕು.
ಶಾಂತ ರೀತಿಯಿಂದ ವರ್ತಿಸಬೇಕು. ಅಣ್ಣ ದಯವಿಟ್ಟು ಅಣ್ಣ ಸ್ವಲ್ಪ ಕಾಲಿಗೆ ಸ್ವಲ್ಪ ಸರ್ಕಾರಣ ದಯವಿಟ್ಟು ಬೇಗ ಮಾಡ್ಬೇಡ್ರಿ. ಎಂಥ ವೀರ ಪಟೋರ್ ಮಣಿಗನ್ನು ವಿಚಾರಿಸುತ್ತ ನೀನು ದಾವಲೈ ಕಿಂಕರ ಮುಖರ ಭಯಂಕರ. ಓ ದೇವ ನಾವು ದಾರಂಬರೇ ಮಾಡ್ಕೊಂಡು ನೋಡ್ರಿ ಮಂದಿ ಕಾಟ ಮನೆ ಮಕ್ಕಳು ನನ್ನ ಹೆಂಡತಿ ಕಾಟ ಊರಾಗ ತಿರ್ಗಾಡಿದ್ರೆ ತಂದೆ ತಾಯಿಗಳ ಕಾಟ ಸಣ್ಣ ಸಣ್ಣ ಓಣ್ಯಾಗ ತಿರ್ಗಾಡಿದ್ರೆ ಇವು ನಾಯಿಗಳ ಕಾಟ ಕಾಟ ಒಂದು ತಾಳಲಾರದೆ ಒಂದು ಮಾತನಾಡಿಸುವ ಸಾರಥಿಯಿಂದ ಕರೆಯಿದ್ದಾರೆ ದೇವ ಹೇಳಬೇಕು ತಮ್ಮ ನಾವು ಆಗಿದ್ದವ ಈ ಸಾರಥಿ ನಾವು ದಾರಂದರೆ ಚೆನ್ನಾಗಿ ಕೇಳು ಎಂದು ನಮ್ಮ ವಿಕ್ರಮರಿದೆ ಆಗಲಿ ಉಪದಿ ದೇವ ನಾನೇ ಖಂಡಕಲಿಗಂದವರ ಉಣ್ಣಗಿಳಂ ಈ ಕೋಲಾಟದಿಂದ ಚಂದಾಡಿ ಹೋಗದೆ ಕಪ್ಪ ಒಂಗೈಕೊಂಡು ಕೊಂಡ ಕೀರ್ತಿಯ ಪಡ್ಕೊಂಡು ದೇವ
ಭೂಪತಿ ನಿಖಿಲ ವೀರ ಮಾತೆಯಾದ ಚಿತ್ರಕ್ಕೆ ಅಮ್ಮನವರ ಕರ್ಪಾಪ್ತೆ ಹಾ ಸಮರಂದಿದೆ ಅಲೇ ದೇವ ಮಹಾರಾಜನಂದು ನನಗೆ ತಂದನಾಗಲು ಜೈ ಬೆರಳಿ ಸಾಲತೆ ಸುಮತಿ ಮಾತ್ರ ಬೇಗ ಬರಬೇಕು. ಆಗಲಿ ದೇವ ಉತ್ಕಟದಂ ಸಮಾತಟಕ್ಕೆ ಪುಟತರದೆಂಬಂದ ಕಾರಣವೇನೆಂದರೆ ಆ ದೇವ ಸುಮತಿ ಸಮೇತರಾಗಿ ರಾಜ್ಯ ಕಾರ್ಯವನ್ನು ವಿಚಾರಿಸುತ್ತ ನಿಮಿತ್ತ ವರ್ಣವ ಸೂತ ಸುಗುಣ ಪ್ರಖ್ಯಾತ ಆ ಅಹೋ ದೇವ ದೂರದಿಂದ ಮಂತ್ರಿಯಾದ ಸುಬುದ್ಧಿಯನ್ನು ಜಾಗ್ರತೆಯಿಂದ ಕರತರವಂತರಾದ ಸಾರಥೆ ನೀನು ಹೋಗಾತಿ ಜಾಗ್ರತೆ ಅದೇ ಪ್ರಕಾರವಾಗಿ ಭೂಪತಿ ಪೀಠವನ್ನು ಅಲಂಕರಿಸಲಾಗದೆ ಸುಮತಿ ನೇಪಲ್ ಬಸವರಾಜ್ ಅವರು ನಿಯತವಾದ ಪುಷ್ಪದಲ್ಲಿ ಮತ್ತು 500 ರೂಪಾಯಿ ಬಬ್ರುವಾನ ಪಾತ್ರಕ್ಕೆ ಬಹುಮಾನ ಪಡೆಯುವುದಾಗಿ ಮಾಡಿರುತ್ತಾರೆ. ನೇಮಕಲ್ಲು ತಡಪ್ಪ ಅವರು 200 ರೂಪಾಯಿ ಬಬ್ರುವಾನ ಪಾತ್ರಕ್ಕೆ ಆಯ್ಕೆ ಮಾಡಿರ್ತಾರೆ. ಸುಭತೆ ಸುಭತೆ ದಯವಿಟ್ಟು ಖಾಲಿ ಜನ ಸರ್ಕಾರಪ್ಪ ನೀನು ಕೆಳಗಿಲ್ಲ ಬೇಟ ನಡಿ ಅಲ್ಲ ಅವನ ಆಡಕತ್ತ ಬಿಟ್ಟು ಜಬಣ
ನಿಂದು ಬದ್ಧಾಂಜಲಿ ಪುಟಸ್ಥನಾಗೆ ದೇವಾ ತಮ್ಮ ನಾಮದೇವಿ ಏನನ್ನು ಕೇಳ ಆರ್ಭಕ ಶಿರೋಮಣಿ ನೀನು ದಾರು ಬಡಲೆ ನಾವು ದಾರಂದರೆ ಮುದುಕಿಯ ಮಕ್ಕಳಲ್ಲಿ ಕುಳಿತುಕೊಂಡು ಹೆಗ್ಗಣದ ಮೇಲೆ ಕುಳಿತುಕೊಂಡು ಲಗ್ನಕ್ಕೆ ಹೋಗುವವನು ಹಿಂದಿನ ಸಾರಥಿಯಿಂದ ಕಲಿಯುತ್ತಾರೆ ದೇವಾ ಹೇಳಬೇಕು ತಮ್ಮ ನಾವಾಗಿದ್ದವ ಸಾರಥಿ ನಾವು ದಾರಂದರೆ ದೇವಾ ಸರ ಸಂಕಲದಿಂದ ಪ್ರಮಕರ ಬೆಂಕವ ಮುರಿದು ಸಂಕವಿಲ್ಲದೆ ನಮ್ಮ ಕರ ಪಂಕಜದ ಕಡ್ಗವ ಮುರಿದು ಜಲ ಸಾರಥಿ ದೇವಾ ಪರಿಪಾಲಿಸುವ ಬೊಬ್ಬರ ವಾಹನ ಮಹಾರಾಜನು ಯಂತ್ರದ ಕೇಳಿಯ ತಂತ್ರದಂತೆ ಮೆರೆಯುವ ಮಂತ್ರ ಜಗರ ಸರ್ವವಿಳಿಸಲು ಸುಮಿತ್ತೆಂದು ಕರೆಯವರು ಒಳ್ಳ ಸಾರಥಿ ಎನ್ನ ಪ್ರಸಿದ್ಧವಾದ ವಾರ್ತೆಯನ್ನು ಸುಪ್ರಸಿದ್ಧದಿಂದ ಜೈವೇರಿ ಶಬ್ದವನ್ನು ವಾಡಿಸಿಕೊಂಡಲಾಗುವ ಸಾರಥಿ ಜೈವೇರಿ ಸುಬುದ್ಧಿ ಮಂತ್ರಿವರ್ಯರು ನೀವು ಆದರೆ ಈ ಅಂತವಾದ ಸಭಾಪತ್ರಾಸನಕ್ಕೆ ಬಂದ ಕಾರ್ಯಾರ್ಥವೇನು ದೇವ ತಾರವಾದ ಸಭಾ ಮಧ್ಯಕ್ಕೆ ಬಂದಿರ ಕಾರಣವೇನೆಂದರೆ ನಮ್ಮ ರಾಜನಾದ ಬೊಬ್ಬರ ವಾಹನ ಮಹಾರಾಜನು ಕಾರ್ಯನಿಮಿತ್ತವಾಗಿ ಬರ ಹೇಳಿದ ಕಾರಣ ಭರಣವಾಯ್ತು ಖಂಡಿಯ ಸಾರದೆ ತಿಳಿಯದೆ ಈ ಸಭಾರಂಗಕ್ಕೆ ನಾನು ಬಂದ ತಡೆಯುವುದು ಪೀಠವನ್ನು ಕರೆಸಿರುವುದು ಬಲಿ ಬಲಿರಯ್ಯಲಾಯಿ ಸಾರದೆ ದೇವಾ ನಮ್ಮ ರಾಜನಾದ ಬೊಬ್ಬರ ವಾಹನ ಮಹಾರಾಜನು ಧಾವಲಿರುವನು ಆದಿ ಜಾಗೃತದಿಂದ ಮಂತ್ರಿಯಾದ ಸುಬುದ್ಧಿಗೆ ಮುಖ ಭೇಟಿಯನ್ನು ಮಾಡ್ತಾರಂತ ನಾವು ಸಾರದೆ ನೀನು ಹೋಗದ ಜಾಗೃತಿ ಅದೇ ಪ್ರಕಾರವಾದ ದೇವ ಮ್ಯಾನೇಜರ ನಮೋ ನಮೋ ಧ್ವರಿಯೇ ನನ್ನನ್ನು ಕರೆಸಿದ ಕಾರಣವೇನು ರಾಜ ಸಾಂದ್ರ ಗುಣ ತೇಜ ವಾಕ್ಯವನ್ನು ಲಾಲಿಸು ಮಂತ್ರಿ ಸರ್ವ ಕಾರ್ಯದೊಳಗೆ ಸ್ವತಂತ್ರ ಹೌದೇನ ರಾಜವರ್ಯನ ರಾಜ ಶಿರೋಮಣಿಯಾದನು ಮುಂದೆ ನನಗಾರ ತಲೆಬುದ್ದೆ ಹೌದೇನ ರಾಜವರ್ಯನ ಚಿತ್ರಾಂಗಿ ಅಮ್ಮನವರ ರಥ ಮಾನ್ಯಗಳವನ್ನು ಪೂರೈಸಿ ತಾಯಿಯವರ ಸೇವಾ ನಿರತರಿದ್ದರಿಂದ ಅಕ್ಷರ ಸೇವ ಸುದ್ದಿಗಳು ಹೌದೇನ ರಾಜ ಕಾರಣ ಈ ದಿನ ರಾಜ್ಯದ ಒಕ್ಕಲಾಗಬೇಕೆಂದು ನೆನೆಸಿದ್ದೀರಿ ರಾಜ ಒಕ್ಕಲತನವು ಸಮಂಜಸವಾಗಿದೆ ಹೋದ್ರೆ ನಮ್ಮ ದೇಶಾಧಿಪರು ತಕ್ಕ ಸಮಯಕ್ಕೆ ಕಪ್ಪವನ್ನು ತಂದು ಒಪ್ಪಿದವರು ಇಲ್ಲವೇ ನಮ್ಮ ಚತರಂಗ ಬಲವು ಹೌದೇನ ರಾಜಶೇಖರನೇ ಯಾವತ್ತು ಒತ್ತು ನೋಕದೆ ತಪ್ಪದೆ ಮಾಡುತ್ತಾರಿಲ್ಲವೋ ತಕ್ಷಣದ ಇಣತರ ಒಮ್ಮಿತ್ತರಿತರ ಮಂತ್ರಿ ಸರ್ವ ಕಾರ್ಯದ ನೀನೇ ಸ್ವತಂತ್ರಿ ರಾಜೇಂದ್ರ ನಮ್ಮ ಮನೆ ಮೂರ ಜನರು ಕ್ಷೇಮದಿಂದ ಇರುವರು ಬಲ 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 ನಮ್ಮ ಕಟ್ಟಗಳಿಗೆ ದಟ್ಟವಾದ ಪಟತರವಾದ ಭುಜಬಲ ದಂಡ ಚಂಡ ಪ್ರಚಂಡವಾದ ಕೀರ್ತಿಯು ಲೋಕದಲ್ಲಿ ವ್ಯಾಪಿಸಿರುವರು
ನಮ್ಮ ಚತುರಂಗ ಬಲವು ರಂಗನ ಜ್ಞಾನದಿಂದ ತುಂಗ ವಿಕ್ರಮರಾಗಿ ಮತ್ತು ಪರ ರಾಜರನ್ನು ಭಂಗಪಡಿಸಿ ಕೀರ್ತಿಗಳವರು ರಾಜ ಆಗಿ ಇರುವುದು ನೋಡು ನಿನ್ನಯ ವಿಕ್ರಮದ ಪರೀಕ್ಷದ ವೇಗ. ಆಹೋ ರಾಜ ಸಿದ್ಧವಾಗಿರುವ ಅಂಬುಜ ನಿರ್ಮಲ ದ್ರಾವಿಡ ಚುಂಬಳ ಒಳಗದ ಜರ ತೆಕ್ಕಡ ಸಿಂಧು ಮಂತ್ರಿ ಆಹೋ ರಾಜ ಮೊದಲಾದ ಭೂಪಾಲಕರ ಕಾಲಕ್ಕೆ ಕಪ್ಪವಂ ತಂದು ಒಪ್ಪಿಸುವುದವೇ ಮಗನ್ಮತ್ತರಾಗಿರುವರ ಏಳು ಅಹೋ ಮಂತ್ರಿ ತಕ್ಷಣದೊಟ್ಟಿಗೆ ತಕ್ಷಣದ ಒಪ್ಪಂದ ಮಾಡುವ ಸಚಿವನೇ ಸೂರ್ಯ ಮನಸ್ಸಿನಿಂದ ಆಹೋ ರಾಜ ಅಂದ್ರ ಮಣಿಪುರಂದ್ರ ಈ ಭೂಮಂಡಲ ರಾಯರೋಳು ಪ್ರಚಂಡನಂದು ಬಿರುದು ಬಂದವರು ನಮಗೆ ಎದುರಾಗವರು ಈ ಲೋಕದಲ್ಲಿ ಕಾಣಲು ಬಲ 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 ಬಂದ ತಮ್ಮ ಸತ್ಯ ಪರಾಕ್ರಮ ವಿಕ್ರಮ ವಿಚಕ್ಷಣ ಸುಗನ ಗಾಂಭೀರ್ಯಕ್ಕೆ ಎಲ್ಲರೂ ಬೆದರವರು. ಇದು ಅಲ್ಲದೆ ನಮಗೆ ಎದುರಾಗ ಧೈರ್ಯದಾರವನ್ನು ಹಣನು ಅರಣ್ಯಗರಿಕವರಾದ ಗಂಗಾಧರನ ದಯದಿಂದ ನಿಮ್ಮ ಆಜ್ಞಾಬದ್ಧರಾಗಿ ಸುಬುದ್ಧಿದಿಂದ ಪ್ರಸಿದ್ಧಿ ಆಗವರು ರಾಜ ಆದ್ರ ಅಧಿಗಮನ ಸಾದ್ರ ರಾಜ ನಮ್ಮ ದೇವತರ ಮಾನವ ಉದ್ಯಾನ ಮನವು ಮನೋರಂಜಿತವಾಗಿರುವುದು ಅವರೇನು ರಾಜದೇವರೇ ಪರಿಚಿತಲು ಹೋಗಣ್ಣಿ ಮಂತ್ರಿ ಸರ್ವ ಕಾರ್ಯ ಆಹೋ ರಾಜ್ಯಾದಿ ರಾಜ್ಯನಾದ ಒಬ್ಬರು ವಾಹನ ಮಹಾರಾಜರೇ ನಿನ್ನ ಮನೋಹಿತದಂತೆ ಹೋಗೋಣ ರಾಜ್ಯ ಚಿತ್ರಾಂಗದೆ ಮುದ್ದಿಗೆ ಅದು ಅಲ್ಲಿ ನೋಡು ಅಲ್ಲಿ ಏನ್ ಇಡುವುದು ರಾಜವರಿಯರೇ ಅದು ರಾಗವು ಮುತ್ತಾಗಿರುವುದು ನೋಡು ಅವರೇನು ರಾಜಜೇಗರ ಆಹೋ ಮಂತ್ರಿ ಆಹೋ ರಾಜ ಅದರ ಮೇಲಾಗಿ ಅದರ ಬಂಗಾರದ ತಗಡಿನ ಮೇಲೆ ಬರೆದಿರುವ ಪತ್ರವನ್ನು ಅದರ ಬಳಿಗೋ ತೆಗೆದಿರುವುದು ಅದರೊಳಗೆ ದಂಶವನ್ನು ಓದಿ ವಿತರಿಸುವ ಮಧ್ಯೆ ಅಶ್ವರಾಜನ ಸುದ್ದಿ ಆಹೋ ಭೂಗೇತವನೇ ಕೇಳು ಆ ಚಂದ್ರಹರಣನೆ ಪತ್ರವನ್ನು ಬೆತ್ತರಿಸಲು ಚೆಚ್ಚವೆಟ್ಟಲಾಡಿದು ಅದೇನು ಸಮಾಚಾರವಾಗಿಲ್ಲ ಮಂತ್ರ ಸ್ವರ್ಗಕ್ಕೆ ಸಮಾನನಾದ ಆಸನಾವತಿಯ ಪ್ರಸಾದದ ಪರಿಪಾಲಿಸುವ ಸತ್ಯಾನಂದನಾದ ಧರ್ಮರಾಜನೆಂದು ಅಷ್ಟು ಬೇಗ ಯಾಗವನ್ನು ಮಾಡುವನೆಂದು ಆಹೋ ರಾಜಜೇಗರ ಮಂತ್ರಿ ಶೇಖರ ಭುಜಬಲ ಪರಾಕ್ರಮಿಗಳಾದ ವೀರಾದ ವೀರರು ಸುರಾಗವು ಬಂಧಿಸಬೇಕಂದ್ರೆ ಈ ಸುರಾಗದ ಕಾವಲಿಗೆ ಹಾಕಿ ಲೋಕದೋಳ ಅತಿ ಸಮರ್ಥನಾದ ಪಾರ್ಥನ ಪರಿಚರುವನಂತೆ ರಾಜಜೇಗರ ಯುದ್ಧ ಸಂಗತಿಯನ್ನು ಬದ್ಧನಾದ ನಿನಗೆ ತಿಳಿದಿದ್ದೇನೆ ಮುಂದಿನ ಆಗ್ಲರು ಭೂಪ ಆಮಿತ ಪ್ರತಾಪ ಹೋಳಿ ನ್ಯಾಯಾಲಯ ಪ್ರಧಾನಿ ಆದದ್ದು ಮುದ್ದಿಗೆ ಬೇಡಿಕೊಡದು ನಿನ್ನ ಈ ಚಂದ್ರಹಾರನೇ ರಾಜಜೇಗರ ವೀರರು ಬಂಧಿಸಬೇಕಂತೆ ಹೌದೇನ ರಾಜಜೇಗರನೇ ಅಹೋ ಮಂತ್ರಿ ಆಹೋ ರಾಜ
ಸಾಧ್ಯ ಆಗಲಾರದು. ಹೌದೇನು ರಾಜ ಜಗರನೇ? ಆಹೋ ರಾಜ, ಸೂರರಾದವರ ಹೇರಿ ಬರುವ ಸಮಯ ನಾರಿಯರಂತೆ ಊರು ಒಳಗ ಕುಳಿತುಕೊಂಡರೆ ಇದು ವೀರಾದ ವೀರನು ಲಕ್ಷ್ಯವರ. ಹೌದೇನು ರಾಜವರ್ಯರೇ? ಆಹೋ ರಾಜ, ಇದು ತುಂಬಿಗೋದ ಎಂಗಳ ಆಯ್ದಂಗಳ ಬಂದಿದ್ದು ಪರರಾಜರ ಸಂಗಡ ಯುದ್ಧವ ಮಾಡುವುದಕ್ಕೆ ಮುಂದೆರಿಬವು. ಹೌದೇನು ರಾಜ ಜಗರನೇ? ಮಂತ್ರಿ, ಆಹೋ ರಾಜ, ಈ ಭೂಮಂಡಲದ ಮ್ಯಾಲ ಅರ್ಜುನ ನಮ್ಮ ಮೂರು ಲೋಕದ ಗಂಡ ನಮ್ಮ ಬೆರೆದವ ತುಂಡು ತುಂಡು ಮಾಡಿ ಗಂಡ ನಮ್ಮ ಬೆರೆದವಂ ತುಂಡು ತುಂಡು ಮಾಡಿ ಗಾಂಡಿವಂ ಗದ್ದುರನು ತನ್ನ ನಮ್ಮ ಬೆರೆದವಂ ಪಡಿಗದಿದ್ದರೆ ಹೌದೇನು ರಾಜ ಜಗರನೇ? ಸಾರ್ಥಕವೇನು? ಬಾಲ 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 ಬಬ್ರುವಾನನ. ಮಂತ್ರಿ, ಆಹೋ ರಾಜ, ರಾಜರ ಯಜ್ಞದ ತುರಾಗವು ಕಟ್ಟಿದ ಮೇಲೆ ಜಗಜ್ಜಟ್ಟೆ ವೀರದ ಸದಗಟ್ಟೆ ಚಿತ್ರಾಂಗಿ ಅಮ್ಮನವರ ಹೊಟ್ಟೆಯಲ್ಲಿ ಹುಟ್ಟಿ ಬಬ್ಬುರುವ ಆರಂಭ ಎದುರಿ ಆತಕ್ಕೆ. ಬಾಲ 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 ಬಬ್ರುವಾನ ಮಹಾರಾಜರೇ. ಮಂತ್ರಿ, ಆಹೋ ರಾಜ, ನಮ್ಮ ಸೈನ್ಯದ ವರ್ಗದವರಿಗೆ ಅರ್ಜುನನ ಕೂಡ ಯುದ್ಧವ ಮಾಡಬೇಕೆಂದು ಸುದ್ದಿಯನ್ನು ತಿಳಿದುವಾಗ ಬುದ್ಧಿವಂತನಾದ ಸುಬುದ್ಧಿ ಈಗ ಎದುರಾಗಿ ಬಂದಿರುವುದು ಎನ್ನಗೆ ತರಿವುದ್ದೇ. ಅದೇ ಪ್ರಕಾರವಾಗಿ ರಾಜ ಜಗರನೇ. ಕುಳಿತುಕೊಂಡರೆ
ಕುಮಾರ, ಆಹೋ ಜನನೇ, ನೀನು ಹೋಗುವ ಪಯಣವೆಲ್ಲಿಗೆ? ನಾನು ಹೋಗುವಂತೆ ನಿನಗೆ ಬೇಕಮ್ಮಯ್ಯ. ನಿನ್ನ ಹೆತ್ತ ತಾಯಿಯು ನಾನಲ್ಲವೇ? ಯಾರಿಲ್ಲಂದರಮ್ಮಯ್ಯ, ತಾಯಿ ಮುಂದೆ ತಿಳಿಸಬೇಕಲ್ಲವೇ? ಅದು ಎಂದಿಗೂ ಜಯವಾಗದಿಲ್ಲ ಜನನೇ. ಕಂದ, ಅಮ್ಮಯ್ಯ, ತಾಯಿಯ ಮುಂದೆ ತಿಳಿಸಿ ಹೋದರೆ ನೀ ಹೋದ ಕಾರ್ಯವು ಜಯವಾಗಲಾರದು ಎಂದು ಹೇಳುತ್ತಿರುವೆಯಲ್ಲ, ಸಹಜವಾಗಿಯೇ ಅಮ್ಮಯ್ಯ. ನಿನಗೆ ಯಾರು ಹೇಳಿದರು ಕಂದ? ಅದ್ಯಾದಕ್ಕೆ ಆಗಿರುವುದಮ್ಮಯ್ಯ. ಕುಮಾರ, ಜನನೇ, ಎತ್ತ ತಾಯಿ ಎಂದರೆ ದೇವರ ಸಮಾನ ಅಲ್ಲವೇ? ಯಾರಿಲ್ಲಂದರಮ್ಮಯ್ಯ, ಮತ್ತೆ ತಾಯಿ ಮುಂದೆ ತಿಳಿಸದೆ ಹೋಗುವುದು ಎಷ್ಟು ಮಾತ್ರಕ್ಕೂ ಸರಿಯಲ್ಲ. ಓದ ಕಾರ್ಯವು ಜಯವಾಗದಿಲ್ಲ ಮಾತೆ. ಕಂದ, ಜನನೇ, ಹೇಳಲೇ? ಅದೇನು ಸಮಾಧಾನವಾಗಿ ಹೇಳು ಮಾತೆ. ಹೇಳುವೆನು ಕೇಳು. ಅದೇನು ಸಮಾಧಾನವಾಗಿ ಹೇಳಮ್ಮಯ್ಯ. ಪ್ರೇಮತನದ ತಾಯಿ ನುಡಿಯ ಜೀವವಾಲಿಸೆಯ, ನೀನು ಹೋಗುವ ಕಾರ್ಯದಲ್ಲಿಗೆ ತಿಳಿಸಲಾರೆಯ, ತಿಳಿಸಲಾರೆಯ. ನಾನು ಹೋಗುವ ಜನನಿಯ ಅದಕ್ಕೆ ಬೇಕ ಜನನೇ. ನೀನು ನನ್ನ ಪುತ್ರನಲ್ಲವೇ? ಅದಕ್ಕಾಗಿ ನನಗೆ ಬೇಕಾಗಿರುವುದು ಕಂದ. ಅದೇ ಅಷ್ಟು ಮಾತ್ರಕ್ಕೆ ತಿಳಿಸಬಲ್ಲಮ್ಮಯ್ಯ. ಈ ನಿನ್ನ ಹಠವು ಸರಿಯಲ್ಲ. ಅದೇ ಅದಕ್ಕೆ ತೆರವಲ್ಲಮ್ಮ ಮಾತೆ. ಪರದಲ್ಲಿ ಕಗ್ಗವ ಅಹೋ ಕುಮಾರ, ಆಹೋ ಅಮ್ಮಯ್ಯ, ಕರದಲ್ಲಿ ಖಡ್ಗವನ್ನು ಪಿಡಿದು ಧನುಧಾರಿಯಾಗಿ ನೀನು ಹೋಗುವ ಕಾರ್ಯವೆಲ್ಲಿಗೆ? ನಿನ್ನ ಹೆತ್ತ ತಾಯಿಯಾದ ಎನ್ನ ಮುಂದೆ ತಿಳಿಸೆಂದು ಬೇಡಿಕೊಳ್ಳುವಿನ ಪುತ್ರ ಕೋಮಲಗಾತ್ರ. ಪರಮ ಭದ್ರತೆಯಾದ ಆಹೋ ಪಡದ ಮಾತೆ ಏನ ವನಿತೆ. ಕುಮಾರ, ಸ್ತ್ರೀಯರ ಮುಂದೆ ಪ್ರತಿಯೊಂದು ಕಾರ್ಯ ಸಫಲವಾದರೆ ನಿಪುಣನಾಗಬಹುದು. ಆಹೋ ಅಮ್ಮಯ್ಯ, ಕಂದ, ತತ್ಕಾಲದ ನಾಡಿಗರ ಮುಂದೆ ಹೇಳುವ ಮಾತುಗಳು ಬೇರೆ ಮುರಿಗಿಟ್ಟು ದೋಸನಾದವನು ಹೇಳಬೇಕಾಗಲಿ. ಆಹಾ, ಆಹೋ ಅಮ್ಮಯ್ಯ, ತನಯ, ಹಾಳಮಾತಿಯಿಂದ ಮೆರೆದಿದ್ದರೆಯಾಗೆ ರಾಜ್ಯ ಕಾರ್ಯಾರ್ಥವಾಗಿ ನಮ್ಮ ರಾಜ್ಯಕ್ಕೆ ಕೀರ್ತಿಯಂ ತರಳಕ್ಕೆ ಹೋಗೋದು ಮಾತೆ ನೋಡನ್ನ ವಿಖ್ಯಾತೆ. ಕುಮಾರ, ರಾಜ್ಯದ ಕೀರ್ತಿಗಾಗಿ ಹೋಗುವೆನೆಂದು ಹೇಳುತ್ತಿರುವೆಯಲ್ಲ, ಸಹಜವಾಗಿ ಹೇಳುವುದಮ್ಮಯ್ಯ. ಅದ್ಯಾವ ರಾಜ್ಯ ಕಂದ? ನಾನು ಎಷ್ಟು ಹೇಳುವುದೆಂದಲೇ ಕೇಳುವುದ ಪ್ರವಲ್ಲಮ್ಮಯ್ಯ. ಕುಮಾರ, ಹೇಳುವೆನು ಕೇಳು. ಅದೇನು ಸಮಾಧಾನವಾಗಿ ಹೇಳು ಮಾತೆ. ಯಾವ ರಾಜ
ಅಮ್ಮಯ್ಯ, ಅದು ಯಾವ ರಾಜ್ಯದ ಕೀರ್ತಿಗಾಗಿ ಈ ನಿನ್ನ ಮನವು ಕಾತ್ರ ಪಡುತ್ತಿರುವುದು ಕಂದ. ಅಂತ ಕಾರ್ಯವು ಕೈಗೂಡಿ ಬಂದಿರುವುದು ಮಾತೆ. ಅದು ಎಂತ ಕಾರ್ಯವೆನ್ನುವುದು ಎನ್ನ ಮುಂದೆ ತಿಳಿದು ಪುತ್ರ ಕೋಮಲ ಗಾತ್ರ. ಅಮ್ಮ ಜನರೇ, ಕುಮಾರ, ನಿನ್ನೆ ದಿನ ಮಂತ್ರಿ ಸೈನ್ಯ ಸಮೇತರ ಕೂಡ ನಮ್ಮ ಉಪವಾಸಕ್ಕೆ ಹೋಗಲು ತಾಯಿ ಕೇಳವದಿನ್ನೇನಿದೆ. ಆಹು ಅಮ್ಮಯ್ಯ, ಕಂದ, ಈ ಶೃಂಗಾರವಾದಯವು ಕದಂಬರದು ಮೈತ್ತಿರಲು ಶೃಂಗಾರವಾದ ಅಕ್ಷರದಿಂದ ಚಿತ್ರಿಸಿದವು ಈ ತುರಾಗದ ಪಣ್ಣಿಗಲ್ಲಿ ಕಂಡೆವು. ಆಹು ಅಮ್ಮಯ್ಯ, ತನಯ, ಗಂಡ ನಮ್ಮ ವಿರುದ್ಧ ಒಂದು ಬಾಳೆ ಮೂರು ಲೋಕದ ಗಂಡ ನಮ್ಮ ಗಾಂಧವೊಬ್ಬ ಅರ್ಜುನನ ರುಚಿಕೇತ ಪ್ರಜನ್ಮ ವೀರರು ಬಂದಿರುವರಂತೆ. ಹೌದೇ ಅಮ್ಮಯ್ಯ, ಕುಮಾರ, ಈ ತುರಾಗ ಒಗ್ಗಟ್ಟು ಯುದ್ಧ ಮಾಡಿದರೆ ಸರ ಎಲ್ಲವ ನಮ್ಮ ದರ್ಪಕ್ಕೆ ಕೊಪ್ಪು ಕೊಟ್ಟರೆ ಸರಿ ಅಂದ. ಬರೆದಿರುವ ಲಿಖಿತ ಅಂಶವನ್ನು ಕೇಳಿ ಎನ್ನ ಹೃದಯ ತೋಳಿರ ತುಂಬಿದವು. ಅಮ್ಮಯ್ಯ, ಕುಮಾರ, ತಾಯಿ ಎಂಥ ಸಮಯದಲ್ಲಿ ಎನ್ನ ಬಹುಬಲವನ್ನು ಕಂಡಗಲಿಗಮ್ಮರು ದಂಡನಿಗೆ ತೋರಿಸೆ ಜನರೇ, ಕಂದ, ಆತನನ್ನು ಸೂರು ಸೂರು ಮಾಡುವುದಕ್ಕೆ ಡೊಂಗುರವನ್ನು ಸಾರಿಸಿದಲ್ಲಿ ಮಾತೆ ನೋಡನ್ನ ವಿಖ್ಯಾತೆ. ಸೈಲಾಸ್, ಈರನ ತ್ಯಾವಣ್ಣವರು ಈ ಅಂದವಾದ ಬಂಗಾರ ಸೈನ್ಸರವನ್ನು ಸುಬುದ್ಧಿ ಪಾತ್ರ ಮಾಡಿರ್ತಕ್ಕಂಥ ಪಾಲಕನಿಗೆ ಆಯ್ಕೆ ಮಾಡಿರ್ತಾರೆ. ಆ ಸುಬುದ್ಧಿ ಪಾತ್ರ ಗೊಂಡ್ತಾತಂತೆ ನನಗ ಸ್ವಲ್ಪ ತಾತ್ ಪಡ್ತಾ ಬಿಡ್ರು. ಗೊಂಡ್ತಾತಂತ ಈ ಬೇಸ್ ಹೇಳಬೇಕು ಅಂತ. ಕುಮಾರ, ಆಹೋ ಅಮ್ಮಯ್ಯ, ಪಾರ್ಥನನ್ನು ನೀನು ಯಾರೆಂದು ತಿಳಿದುಕೊಂಡಿರುವಿ? ಧಾರಾದರ ನಂದೇನು ಮಾಡುವುದು ಜನರೇ? ಪಾರ್ಥನ ಕುದುರೆಯನ್ನು ಕಟ್ಟಿ ಎಂಥ ಅಪಕೀರ್ತಿಯನ್ನು ಮಾಡಿರುವಿಯಲ್ಲ. ಯಾತಕ್ಕೆ ಮಾಡಿರುವ ನಮ್ಮಯ್ಯ? ಹೇಳುವುದು ಕೇಳು. ಅದೇನು ನಮಸ್ಕಾರವಾಗಿ ಹೇಳು ಮಾತೆ. ನಂದನಾಗ್ರನೇ ಬೊಬ್ಬರು ವಾಹನ ಆಹೋ ಹುಲುಪು ಚಿತ್ರಾಂಗಿ ಅಮ್ಮಯ್ಯ. ಮಧ್ಯಮ ಪಾಂಡವನನ್ನು ದಾರಂಟು ತಿಳಿದು ನಿನ್ನ ಕುದುರೆಯನ್ನು ಕಟ್ಟಿ ಹಾಕಿದೀನಿ ಕುಮಾರ. ರಾಜ್ಯವಾಗಿ ಕಟ್ಟಿರುವ ನಮ್ಮಯ್ಯ. ಪಾರ್ಥನ ತುರಗವನ್ನು ಕಟ್ಟಿ ಲೋಕದಲ್ಲಿ ಅಪಕೀರ್ತಿಗೆ ನಿನ್ನ ಗುರಿಯಾದ. ಯಾತಕ್ಕೆ ಆಗಿರುವ ನಮ್ಮಯ್ಯ? ಎಂಥ ಕಾರ್ಯವನ್ನು ಮಾಡಲಿಲ್ಲ ಪುತ್ರ ಕೋಮಲ ಗಾತ್ರ. ಅಂಥ ಕಾರ್ಯವು ಕೈಗೂಡಿ ಬಂದಿರುವುದು ಮಾತೆ. ಅಪ್ಪ ಜನರೇ, ಕುಮಾರ,
ನಿರ್ಜನನಂತ ಮನ ಜಗತ್ತು ಬದುಚ್ಚೆದನೆಂದು ಹೇಳಿದೆಯಲ್ಲ. ಆಹು ಅಮ್ಮಯ್ಯ, ಕಂದ ಅಂತ ವೀರನನ್ನಾನು ಜಯಿಸಿ ಬಂದರೆ ನಮ್ಮ ಮನೆತನಕ್ಕೆ ಚಂದವಾಗಲಿ ಕುಂದೇನು ಬರುವುದಮ್ಮಯ್ಯ. ಆಹು ಜನರೇ, ಕಂದ ಸಮವೈರಿ ಓಲ್ಕದವರನ್ನು ಜಯಿಸಿದ್ದಾರೆ. ಅಮ್ಮಯ್ಯ, ತನ್ನಯ್ಯ ಆಂದುರವಾದ ಈ ಭುಜಕ್ಕರ ಸಾರ್ಥಕವೇನು? ಅಹು ಅಮ್ಮಯ್ಯ, ಮಗನೇ ಈರ ಚತ್ತಿರಿಗೆ ಧರ್ಮಕ್ಕನುಸರಿಸಿ ಎಷ್ಟು ರಾಗವಂ ಕಟ್ಟಿರುವುದು ಜನರೇ. ಕುಮಾರ ಕಾಳಾಗ ಮಾಡಬೇಡೆಂದು ಹಾಡಿಗೆ ಹೇಳಿದಿಗಲ್ಲ. ನಾನೇನು ಅಂತ ಕೈಲಾಗದ ಹೇಳಿಗೆ ಹಾಗೆ ಜನನೇ ನಿಮ್ಮ ಮಾತಿನ ಮೇಲೆ ಬಿಟ್ಟರೆ ತುಯುವನಂಥ ಕೈಲಾಗದ ಹೇಳಿಗೆಂದು ಎನ್ನ ಮಿಯದವರ ಜನನೇ ನೇಮಕಲ್ ಆಂಜನೇಯ ಅವರು ಪ್ಯಾಳ್ ಮಾಸ್ತರಾಗಿರ್ತಕ್ಕಂಥ ಕರಿಬಸವನಗೌಡ ಸರ್ ಅವರಿಗೆ 100 ರೂಪಾಯಿ ಹಾಗೂ ತಬಲಾಜಿ ನಾಗೇಶ್ವರನಿಗೆ 100 ರೂಪಾಯಿ ಹಾಗೂ ನಮಗೆ 100 ರೂಪಾಯಿ ಕೊಟ್ಟಿರ್ತಾರೆ. ಆ ಕಲಾಭಿಮಾನಿಗೆ ನಮ್ಮ ನೇಮಕಲ್ ಗ್ರಾಮದ ಆಂಜನೇಯನ ಪಾತ್ರದಲ್ಲಿ ಅದ್ಭುತವಾಗಿ ತನ್ನ ಕಲೆಯನ್ನು ವ್ಯಕ್ತಪಡಿಸಿರ್ತಕ್ಕಂಥ ಅಣ್ಣನಿಗೆ ಹೃತ್ಪೂರ್ವಕ ನಮಸ್ಕಾರಗಳು. ಅವರಿಗೆ ಹೃತ್ಪೂರ್ವಕ ನಮಸ್ಕಾರಗಳು. ಕುಮಾರ ಮಧ್ಯಮ ಪಾಂಡವನನ್ನು ಯಾರೆಂದು ತಿಳಿದುಕೊಂಡಿರುವೆ? ಯಾರಾಗಿರುವನಮ್ಮಯ್ಯ? ಹೇಳುವನೆ ಕೇಳು. ಅದೇನು ಚಮತ್ಕಾರವಾಗಿ ಹೇಳು ಮಾತೆ. ಮುಂದೆ ಯಾರು ಮಾಡ್ತಾರೆ? ಮಮತೆಯ ಮಗನಾದ ಬಬ್ರುವಾಹನ, ಅಮ್ಮಯ್ಯ, 3 ಲೋಕದ ವೀರನಾದ ಪಾರ್ಥನನ್ನು ನೀನು ತಾನೆಂದು ತಿಳಿದುಕೊಂಡಿರುವಿ. ಸಹಜವಾಗಿ ತಿಳಿದವರವನಮ್ಮಯ್ಯ. ಮಧ್ಯಮ ಪಾಂಡವನೇ ನಿನ್ನ ಹೆತ್ತಾತನು, ಎನ್ನ ಪ್ರಾಣಕಾಂತನು. ಅಯ್ಯೋ, ಏನು ಮಾತನಾಡಿದಮ್ಮಯ್ಯ. ಇದ್ದ ಮಾತನ್ನೇ ಹೇಳಿದೆನು. ತಂದೆಯಾರೋ ಕದನವನ್ನು ಮಾಡಬೇಡ, ಕಪ್ಪ ಕಾಣಿಕೆಯನ್ನು ಒಪ್ಪಿಸು, ಶರಣಾಗತನಾಗು. ತಂದೆಯನ್ನು ಮಣಿಪುರಕ್ಕೆ ಕರೆದುಕೊಂಡು ಬಾ ಕಂದ, ಆಗ ಆಗುವುದು ಎನ್ನ ಮನಕ್ಕೆ ಆಗಲ್ಲ. ಪರಮ ಪತಿರತಿಯಾದ ಮಾತೆ ಕುಮಾರ ನೋಡನ್ನ ವಿಖ್ಯಾತೆ. ನನ್ನವದ ಮನ ಹರಿಗದೆ ಈ ತುರಾಗವಂ ಕಟ್ಟಿರುವದ ಅಮ್ಮಯ್ಯ. ಕಂದ ಈಗ ನಾನು ಆತನಿಗೆ ವೈರಿಯಾದೆ ಆಗಲಿ, ಬಾಂಧವ ರೀತಿ ಆಗಲಿಲ್ಲ, ಆಗಲಿ ಎತ್ತವಿಲ್ಲದ ಮಾತೆ. ಇತ ನಡೆದ ಕಳಗ ಮಾಡಿದ್ದಡೆ ಚಿಟಿಗಲ್ಲಿ ಅಪಕೀತೆ ಪಟ್ಟನಾಗಿ ಬಂದು ಹೇಳಿದಿಗಲ್ಲ. ಆಹು ಅಮ್ಮಯ್ಯ, ಕಂದ ಎಂದಕ್ಕೆ ಶ್ರೀರಾಮಚಂದ್ರನು ಅಶ್ವಮೇಧ ಎಂಬ ಕಟ್ಟಿ ತಂದೆ ಒಡೆದ ಬಾಂಧೂರವಾದ ಕಳಗ ಮಾಡಿ ವೀರರೆಂಬ ಕೀರ್ತಿಯ ಪಡಿಗನಿಲ್ಲವೇ.
ಆಹೋ ಅಮ್ಮಯ್ಯ ಮಗನೇ ಆಹೋ ಅಮ್ಮಯ್ಯ ಲವಕುಶರಿಗೆ ಥೋಡೇನಾದರೂ ಆಡರಿತೆ ರಣದ ಜನರೇ ಮಗನೇ ಯಾಜ್ಞತುರಾಗವಂ ಶುದ್ಧ ವೀರರಾದವರು ಕಟ್ಟೆ ಯುದ್ಧ ಮಾಡಬಲ್ಲರಾಗಲೇ ಜನರೇ ಕಂದ ಸುದ್ದಿಗಳನ್ನು ಸುತ್ತ ಹತ್ತನಂತಿರುವ ಕೈ ಮುದ್ದಗಳನ್ನು ಕಟ್ಟುವರೆ ಅಹೋಮಯ ಕುಮಾರ ತಂದೆಯಾಗಲೇ ಬಾಂಧವಾಗಲೇ ಎಕ್ಕನದ ಕುದುರೆ ಯಾರಿದೆ ಆಗಿರಲಿ ಜನರೇ ಕಂದ ದೃಢದಕ್ಕೆ ಯುದ್ಧ ಮಾಡ ಕಟ್ಟವದಕ್ಕೆ ಅಟ್ಟೆ ನಮ್ಮಯ್ಯ ಅಮ್ಮಯ್ಯ ಈಗ ಕಟ್ಟಿದರ ಕುದುರೆಗೆ ಸುಮ್ಮನೆ ಬಿಟ್ಟರೆ ಇವನಂಥ ಕೈಲಾಗದ ಹೇಳಿಗೆಂದು ಧರಣಿ ಜನರು ಮಾತನಾಡುವ ತರಂಜೇನ ರಾಜೆ ಈ ತರ ಆಗುವ ಪಾದದಾಡಿ ತಾಯಿ ಮಾತನ್ನು ಮೀರಿದೆಯಾ ರಾಜ್ಯವಾಗಿ ಮೀರುವ ನಮ್ಮಯ್ಯ ತಂದೆಯವರ ಪಂಚವನ್ನು ತೊಟ್ಟುತ್ತಿರುವೆಯಾ ಕುಮಾರ ಜನನೇ ಹೇಳುವೆನು ಕೇಳು ಅದೇನು ಚಮತ್ಕಾರವಾಗಿ ಹೇಳಪ್ಪಯ್ಯ. ಕಟ್ಟಿದ ಕುದುರೆಯ ಬಿಡದೆ ತಂದೆಯ ಅರಸಿನವಾಗಿಲ್ಲ. ಕಟ್ಟಿದ ಕುದುರೆಯ ಬಿಡದೆ ತಂದೆಯ ಅರಸಿನವಾಗಿಲ್ಲ. ತಾಯಿ ಮಾತು ರಾಜ್ಯವಾಗಿ ಮೀರುವ ನಮ್ಮಯ್ಯ. ಜನನೇ ತಾಯಿ ಮಾತು ಕುಮಾರ ಅಯ್ಯ ತಂದೆಯೋಳ ಇಂಥ ಕದನವನ್ನು ಮಾಡುವುದು ನಿನಗೆ ತರವಲ್ಲ ನಮ್ಮಯ್ಯ ಮಗನೇ ಜನನೇ ತಾಯಿಯ ಮೇಲೆ ಪ್ರೀತಿ ಇದ್ದಿದ್ದೇ ನಿಜವಾದರೆ ನಿಜವಾದರೆ ಎಲ್ಲ ಮನಸ್ಸಿಗೆ ಬೇಸರವನ್ನು ಉಂಟು ಮಾಡಬೇಡ ಕುಮಾರ ಆಟಕ್ಕೆ ಸಾಧ್ಯವಿಲ್ಲಮ್ಮಯ್ಯ ತಂದೆ ಬಳಿಗೆ ಹೋಗಿ ಹ, ಕಟ್ಟಿದ ಕುದುರೆಯನ್ನು ಬಿಡು ಕಪ್ಪ ಕಾಣಿಕೆಯನ್ನು ಕೊಡು ತಂದೆಗೆ ಶರಣಾಗತನಾಗು ಹ. ನಿನ್ನ ಹೆತ್ತಾತನಾದ ಪಾರ್ಥನನ್ನ ಮಣಿಪುರಕ್ಕೆ ಕರೆದುಕೊಂಡು ಬಂದರೆ ಎನ್ನ ಮನಸ್ಸು ಸಂತೋಷ ಪಡುವುದು ಪುತ್ರ ಕೋಮಲ ಗಾತ್ರ ಮಾತೆ ರುದ್ರದೇವತ್ರ ಧರ್ಮಾದ ಯುದ್ಧ ಮಾಡಿಗೆದ್ದನೆಂದು ಇಂಥ ಅಂಜಪುರದ ಮಾತುಗಳಲ್ಲಿ ಹೇಳಿದಿಗಲ್ಲ ಆಹೋ ಅಮ್ಮಯ್ಯ ಮಗನೇ ಆದರೆ ಅಂತ ಛತ್ರಿಗೆ ಜನಿಸಿದ ಮೇಲೆ ವೀರಛತ್ರಿಗೆ ಧರ್ಮನಾಳಿಸಬೇಕಲ್ಲ ಆಹೋ ಅಮ್ಮಯ್ಯ ಕಂದ ಹೇಳಿತನದ ಮಾತುಗಳು ನಿನ್ನ ಕನ್ನನಾದ ಸೂರ್ಯನ ಮುಂದೆ ಹೇಳಿದ್ರ ಮಾತೆ ನೇಮವನ್ನು ಕೂಡ ಅತಿ ಜಾಗ್ರತೆ ಕುಮಾರ ಜನನೇ ಈಗ ನಿನ್ನ ಮಾತು ಕೇಳಿ ನನ್ನ ಮನಸ್ಸಿಗೆ ಅತ್ಯಾನಂದವಾದ ಹ, ಪುತ್ರ ಅಮ್ಮಯ್ಯ ತಂದೆಯನ್ನು ಕರೆದುಕೊಂಡು ಬರುವೆಯಾ ಸಹಜವಾಗಿ ಕರೆದು ತರವನಮ್ಮಯ್ಯ ನಿನಗೆ ನೇಮವನ್ನು ಕೊಡಬೇಕೆ ಕುಮಾರ ಜನನೇ ಹಾಗಾಗಿ ಕುಳಿತು ನಿನಗೆ ಜಯದಾರ್ತಿಯನ್ನು ಮಾಡಿ ಕಳಿಸುವೆನು ಇಲ್ಲಿ ಬರ್ರಿ. ಅದೇನು ಚಮತ್ಕಾರವಾಗಿ ಹೇಳಿದರೆ ಿ
ತಂದೆಯನ್ನು ಕರೆದುಕೊಂಡು ಬರುತ್ತೆ ಎಂದರೆ ಎನ್ನ ಮಾತು ಕೇಳಿ ಎನ್ನ ಮನಸ್ಸಿಗೆ ಅತ್ಯಾನಂದವಾಯಿತು. ಎನ್ನ ಮನಸ್ಸಿಗೆ ಬೇಸರವನ್ನು ಉಂಟು ಮಾಡದೆ ತಡ ಮಾಡದೆ ತಂದೆ ಬಳಿಗೆ ಹೋಗು, ತಂದೆಯನ್ನು ಮನೆಪುರಕ್ಕೆ ಕರೆದುಕೊಂಡು ಬಾ ಪುತ್ರ ಕೋಮಲ ಗಾತ್ರ. ನಿನ್ನ ಇಷ್ಟದಂತೆ ಕರೆದು ತರುವ ನಮ್ಮಯ್ಯ. ಶೈಲಾಸ್, ತಿಮ್ಮಪ್ಪ ನಾಗರಾಜ್ ಅವರು ಅರ್ಜುನ ಪಾತ್ರಕ್ಕೆ 101 ರೂಪಾಯಿ ಅಮ್ಮ ಮಾತೆ ಧ್ಯಾಸನ ಮಾತಕ್ಕೆ ಜನನೇ ಆನಂದ ತಾಯಿ ಉಡಗಲ ಮ್ಯಾಲ ಕಡಿಗೋಪವು ಕಂಡರೆ ನಾನು ಮಾಡಬಹುದಾದರೆ ಏನು, ಆದರೆ ಇನ್ನ ಒಂದು ಮಾತು ಆಡಿತು. ಅದೇನು ಪುತ್ರ? ಆಹು ಅಮ್ಮಯ್ಯ, ನಿಮ್ಮ ಮನಸ್ಸು ಆನಂದ ಪಡಿಸುವುದಕ್ಕೆ ಅರ್ಜುನನ ಪಾದಕ್ಕೆ ನಮಸ್ಕರಿಸಿ ಚಂದದಿಂದ ನಮ್ಮ ಮಂದಿರಕ್ಕೆ ಬಾ ಎಂದು ಕರೆಯುವನು. ಆಹು ಅಮ್ಮಯ್ಯ, ಕುಮಾರ, ಒಂದು ವೇಳೆ ಅರ್ಜುನನ ಗದ್ದೆಗೆ ಜನನೇ ಕುಮಾರ ತೂಯುವನಂತ ರಂಡೇ ಬಲನಂದ ಎನ್ನ ಮುಡಿದರೆ ಜನನೇ ಮಗನೇ ಗಂಡಸರಿಗೆ ತರವಲೆಂದು ಎನ್ನ ದಂಡಿಸಿದರೆ ಆಹು ಅಮ್ಮಯ್ಯ ಕಂದ ಬಾಳಿರ ಖಂಡಿಸುವುದು ಖಂಡಿತವಾಗಿ ಎಂದು ತಿಳಿಗಿರೆ ಜನನೇ ಕುಮಾರ ಇನ್ನೂ ತಡ ಮಾಡದೆ ನಿಮ್ಮ ಮಾತಿನಂತೆ ಹೋಗಿ ಗಂಧ ಅಕ್ಷತೆ ಫಲಪುಷ್ಪಾಂಗಗಳನ್ನು ಕೂಡಿದ ಬಂಗಾರದ ತಟ್ಟಿಗೆಯನ್ನು ತೆಗೆದುಕೊಂಡು ಹೋಗಿ ತಂದೆ ಎಂದು ಕರೆದು ತರುವರು ಜನನೇ. ಕುಮಾರ ಅನ್ನು ತಾವು ಸಂತೋಷದಿಂದ ಇರಬೇಕಮ್ಮ ತಾಯಿಗಳ ಕುಮಾರ ಜನನೇ. ಕುಳಿತುಕೋ. ಶೈಲಾಸ್, ತಿಮ್ಲಾಪುರ ಗ್ರಾಮದ ಹಲೋ ಅಮ್ಮಯ್ಯ ತಡ ಮಾಡದೆ ನೀನು ತಂದೆ ಬಳಿಗೆ ಹೋಗಿ ನಿನ್ನ ತಂದೆಯಾದ ಪಾರ್ಥನನ್ನು ಸಂತೋಷವಾಗಿ ಮಣಿಪುರಕ್ಕೆ ಕರೆದುಕೊಂಡು ಬಾ ಬಾಲ ಭವ್ಯಗುಣಶೀಲ. ನಿನ್ನ ಇಷ್ಟದಂತೆ ಆಗಲಿ ಅಮ್ಮಯ್ಯ.